ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ಧನ್ಯವಾದನ ತಿಳಿಸ್ತಾ, ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತ ಇರೋ ಜನಗಳು ನಿಮ್ಮ ಬಗ್ಗೆ ಯಾವ ಇಂಪ್ರೆಷನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಟ್ಯಾರೋಟ್ ಮೂಲಕ ತಿಳ್ಕೊಳ್ಳೋಣ. ಶುರು ಮಾಡೋಣ ಬನ್ನಿ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ನಿಮಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆ ಡೆಕ್ನಿಂದ ನಿಮ್ಮ ರೀಡಿಂಗ್ನ ಶುರು ಮಾಡೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಂತ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಸುತ್ತಮುತ್ತಲು ಇರೋ ಜನಗಳು ನಿಮ್ಮನ್ನ ಯಾವ ರೀತಿ ಅವ್ರ ಇಂಪ್ರೆಷನ್ ಇರುತ್ತೆ ನಿಮ್ಮ ಮೇಲೆ ಅಂತ ಹೇಳಿದ್ರೆ, ನೀವೊಂದು ಎಂಪರರ್ ರೀತಿ, ನೀವೊಂಥರ ಶಿಸ್ತುಬದ್ಧವಾಗಿದ್ದೀರಾ. ಒಂದು ರೂಲ್ಸು ರೆಗ್ಯುಲೇಷನ್ ಹಾಕೊಂಡು ಅದನ್ನು ಫಾಲೋ ಮಾಡುವಂಥ ವ್ಯಕ್ತಿ, ಒಂದು ಸ್ಟ್ರಿಕ್ಟ್ ವ್ಯಕ್ತಿ ಥರ ಅವರು ನಿಮ್ಮನ್ನ ಅನ್ಕೊಳ್ತಾರೆ. ನಿಮ್ಮನ್ನು ನೋಡಿ ಅವರು ನೀವೊಂಥರ ಎಂಥದೇ ಕಷ್ಟ ಬರಲಿ, ನೋವು ಬರಲಿ, ಏನು ಬಂದ್ರೂ ಒಂದು ಫಿನಿಕ್ಸ್ ಪಕ್ಷಿ ಥರ ಮತ್ತೆ ಅದನ್ನು ಚೇತರಿಸ್ಕೊಂಡ್ಬಿಡ್ತೀರಾ. ಆ ಬದಲಾವಣೆನ ಅವರು ನೋಡ್ತಾರೆ. ಇವರೇನಪ್ಪ ಇಷ್ಟು ಕಷ್ಟ ಬಂದ್ರೂ, ಎಂಥದೇ ಸಿಚುವೇಶನ್ ಬಂದರೂ ಮತ್ತೆ ರಿಕವರಿ ಆಗಿ ಈ ಸನ್ಫ್ಲವರ್ ಥರ ಅರಳ್ಬಿಡ್ತಾರೆ, ನಕ್ಬಿಡ್ತಾ ಒಂಥರ ನೋಡಿ ಇಲ್ಲಿ ಸ್ಮೈಲಿ ಫೇಸ್, ಯಾವಾಗಲೂ ಆ ಸ್ಮೈಲ್ನ ಇಟ್ಕೊಂಡಿರ್ತಾರೆ. ಎಷ್ಟೇ ನೋವಿದ್ರೂ ಇನ್ನೇನು ಮುಗ್ದೇ ಹೋಯ್ತು, ನೋಡಿ ಇಲ್ಲಿ ಡೆತ್ ಕಾರ್ಡ್ ಇದೆ, ಇನ್ನೇನು ಮುಗ್ದೇ ಹೋಯ್ತು ಜೀವನ ಏನು ಅನ್ನೋ ಥರ ಇದ್ರೂ ಅಷ್ಟು ಸಮಾಧಾನದಿಂದ ಶಾಂತಿಯಿಂದ ಒಂದು ಈ ಎಂಪ್ರೆಸ್ ಥರ ಇರ್ತಾರೆ. ಒಂಥರ ಆ ದುಃಖದಲ್ಲೇ ಇರೋದಿಲ್ಲ. ಒಂದು ಫಿನಿಕ್ಸ್ ಪಕ್ಷಿ ಹೆಂಗೆ ಉರಿದು ಆ ಬೆಂಕಿ ಬೂದಿಲಿ ಮತ್ತೆ ಉಟ್ಕೊಂಡ್ಬಿಡುತ್ತೆ, ಆ ಥರ ಮತ್ತೆ ಆ ಕಷ್ಟದಿಂದ ಎದ್ದು ಬಂದ್ಬಿಡ್ತಾರೆ ಅನ್ನೋದನ್ನ ಅಂತ ತಿಳ್ಕೊಳ್ತಾರೆ ಜನಗಳು ನಿಮ್ಮ ಮೇಲೆ. ನೀವು ನಿಮ್ಮ ಒಂದು ಹೇರ್ ಸ್ಟೈಲ್ನ ಇರ್ಬೋದು, ನೀವು ಹಾಕೋ ಡ್ರೆಸ್ ಇರ್ಬೋದು, ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿ ಆಕರ್ಷಕವಾಗಿರ್ಬೋದು. ಎಷ್ಟು ಚೆನ್ನಾಗಿದೆ ಇವ್ರ ಡ್ರೆಸ್, ಎಷ್ಟು ಚೆನ್ನಾಗಿದೆ, ಇವರು ಹಾಕೋ ಜ್ಯುವೆಲ್ಸ್ ಎಷ್ಟು ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿರುತ್ತೆ ಅನ್ನೋದನ್ನ ಅವ್ರ ಇಂಪ್ರೆಷನ್ ಇದೆ. ಇಲ್ಲಿ ನೋಡಿ, ಇವ್ರಿಗೆ ಎಲ್ಲ ಕಡೆನೂ ಚುಚ್ಚಿದ್ದಾರೆ, ಆದರೆ ಆ ಮುಖದಲ್ಲಿ ನೋವಿಲ್ಲ. ಅದರಿಂದ ಅವರು ಆಚೆ ಬಂದ್ಬಿಡ್ತಾರೆ. ಹೆಂಗೆ ಇವ್ರಿಗೆ ಈ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ ಅನ್ನೋ ಒಂದು ಇದು. ಇವ್ರ ಮುಖದ ಮೇಲೆ ಏನು ಯಾವಾಗಲೂ ಒಂದು ಸ್ಮೈಲ್ ಇರುತ್ತಲ್ಲ, ತುಂಬ ಅದೃಷ್ಟವಂತರು ಇವರು, ಒಂಥರ ಡಿಫ್ರೆಂಟು ಅನ್ನೋದನ್ನ ಸೂಚಿಸ್ತಾ ಅಂತ ತಿಳ್ಕೊಳ್ತಾರೆ. ಅವರು ತುಂಬ ಅದೃಷ್ಟ ಮಾಡಿದ್ದಾರೆ ಇವರು. ಯಾವಾಗಲೂ ಒಂದು ರಿಲ್ಯಾಕ್ಸ್ ಆಗಿ ಶಾಂತಿಯಿಂದ ಸಂತೋಷವಾಗಿರ್ತಾರೆ. ನೋಡಿ ಅಲ್ಲಿ ಡಾನ್ಸು, ಹಾಡುಗಳು, ಡಾನ್ಸ್ಗಳು ನೋಡಿ ಇಲ್ಲಿ ಅವ್ರು ಮಲಗಿದ್ದಾರೆ ಆದರೆ ಡಾನ್ಸ್ ಮಾಡ್ತಾ ಇದ್ದಾರೆ. ಆ ಥರ ಒಂದು ಚಾರ್ಮಿಂಗು, ಒಂಥರ ನಿಮ್ಮನ್ನು ನೋಡಿದ್ರೆ ಏನೋ ಒಂಥರ ನಿಗೂಢವಾಗಿದ್ದಾರಪ್ಪ, ಯಾರ ಹತ್ರನೂ ಒಂದು ಸೇರಲ್ಲ, ಏನು ಹೇಳ್ಕೊಳಲ್ಲ, ಅವ್ರ ಭಾವನೆಗಳೇನು ತಿಳಿಸಲ್ಲ. ಏನೇ ಥರ ಕಷ್ಟಗಳು ಬಂದ್ರೂ ಅದರಿಂದ ಆಚೆ ಬಂದ್ಬಿಡ್ತಾರೆ ಎಷ್ಟು ಬೇಗ. ಎಂಥದೇ ಹಾರ್ಟ್ ಬ್ರೇಕ್ ಇದ್ರೂ ಈ ಸನ್ಫ್ಲವರ್ ಹೇಗೆ ಒಂದು ಹರಳುತ್ತೆ ಆ ಥರ ಯಾವಾಗಲೂ ಖುಷಿಯಿಂದ ಹ್ಯಾಪಿಯಿಂದ ಇರ್ತಾರೆ ಅನ್ನೋದು ನೋಡಿ ಇಲ್ಲಿ.
ಮಲಗಿದ್ದಾರೆ, ಆ ಡಾನ್ಸ್ ಮೂಮೆಂಟ್ ಇದೆ ಅವರಲ್ಲಿ, ಆ ನಗು ಇದೆ. ಆ ಥರ ಈ ಎಂಥ ಎಷ್ಟು ನೋವಿದೆ. ಎಷ್ಟು ಸಲಿ ಒಂಥರ ಇವರು ಕಷ್ಟಗಳು ಈ ಥರ ಬಂದಾಗ ಮೇಲೆ ಹೇಳಲ್ವೇನೋ ಅಂತ ಅಂದ್ಕೊಂಡಿರ್ತಾರೆ. ನೀವು ಇಮಿಡಿಯೇಟು ಒಂದು ಕ್ಷಣಕ್ಕೆ ಅದನ್ನೆಲ್ಲ ಒಂದು ಸಮತೋಲನಕ್ಕೆ ತಗೊಂಬಂದ್ಬಿಡ್ತೀರಾ, ಸಮಾಧಾನಕ್ಕೆ. ಆ ಥರ. ಆಮೇಲೆ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ದುಡ್ಡು ಇವ್ರ ಹತ್ರ ಜಾಸ್ತಿ ಇದೆ ಅನ್ನೋದನ್ನ ತಿಳ್ಕೊಳ್ತಾರೆ. ನಿಮ್ಮನ್ನ ನೋಡಿದ್ರೆ ಅವರು ಒಂದು ಸ್ಟಾರ್ ರೀತಿ ಅವರು ನಿಮ್ಮನ್ನ ಊಹೆ ಮಾಡ್ಕೊಳ್ತಾರೆ. ಒಂದು ಸೆಲೆಬ್ರಿಟಿ. ಎಲ್ಲಾನು ಹೆಂಗೆ ಬ್ಯಾಲೆನ್ಸ್ ತಗೊಂಬಂದ್ಬಿಡ್ತಾರೆ ನೋಡಿ ಇಲ್ಲಿ. ಹೆಂಗೆ ಎಲ್ಲಾನು ಒಂದು ಬ್ಯಾಲೆನ್ಸ್ ತಗೊಬಂದು ತುಂಬಾ ಖುಷಿಯಾಗಿ ಅವ್ರನ್ನ ಅವರು ಎಷ್ಟು ರೊಮ್ಯಾಂಟಿಕ್ ಆಗಿ ಎಷ್ಟು ಖುಷಿಯಾಗಿ ಇಟ್ಕೊಳ್ತಾರಪ್ಪ ಅನ್ನೋದನ್ನ ಫೀಲ್ ಮಾಡ್ತಾರೆ ಜನಗಳು. ನಿಮ್ಮ ಸುತ್ತಮುತ್ತ ಇರುವಂತ ಜನಗಳು ನಿಮ್ಮ ಮೇಲೆ ಆ ರೀತಿಯ ಇಂಪ್ರೆಷನ್. ಎಂಥದೇ ಒಂದು ಕಷ್ಟಕರ ಒಂದು ಸಿಚುವೇಶನ್ ಬಂದ್ರೂ ಅದನ್ನ ನೀವು ಮತ್ತೆ ಅದು ಸತ್ತೋಗಿರೋದನ್ನು ಮತ್ತೆ ಪುನರ್ಜನ್ಮ ಮಾಡ್ಬಿಡ್ತೀರಾ. ಫಿನಿಕ್ಸ್ ಪಕ್ಷಿ ಹೇಗೆ ಮತ್ತೆ ಬೆಂಕಿಯಲ್ಲಿ ಬೂದಿ ಆದ್ರೂ ಮತ್ತೆ ಆ ಬೂದಿಯಿಂದನೇ ಉತ್ಪತ್ತಿ ಆಗುತ್ತೆ, ಆ ರೀತಿ ಇವರು ಎಂಥದೇ ಒಂದು ಸಿಚುವೇಶನ್ ಇದ್ರೂ ಅದರಿಂದ ನೋಡಿ ಹೆಂಗೆ ಹೊರಬಂದಿದ್ದೀರಾ. ಈ ತರ ಸಿಚುವೇಶನ್ ಇದ್ರೂ ಆಚೆ ಬರ್ತೀರಾ, ಆ ಒಂದು ಶೈನ್ ಆಗ್ತೀರಾ. ಆ ಗುಣ, ಆ ಸಂತೋಷ ನಿಮ್ ಜೊತೆ ಇದ್ರೆ ಏನಾರು ಕಷ್ಟಕರವಾಗಿರೋದನ್ನು ಒಂದು ಈಸಿ ಆಗುತ್ತೆ. ಒಂದು ಅವರು ರಿಲ್ಯಾಕ್ಸ್ ಭಾವನೆ ನಿಮ್ಮ ಸುತ್ತಮುತ್ತ ನಿಮ್ಮ ಸರೌಂಡಿಂಗ್ ಅಲ್ಲಿರೋರು ಒಂದು ನೀವು ಜೊತೆಲಿದ್ದಾಗ ಒಂದು ಎಂಥದೇ ಸಿಚುವೇಶನ್ ಇದ್ರು ಹಬ್ಬ ಇವ್ರು ಇದ್ದಾರೆ, ಏನಾದ್ರು ಸರಿ ಹೋಗುತ್ತೆ ಬಿಡಪ್ಪ ಅನ್ನೋ ಒಂದು ಮನೋಭಾವನನ್ನ ಇಟ್ಕೊಂಡಿರುವಂತ ವ್ಯಕ್ತಿಗಳು. ಕಷ್ಟ ಬಂದ ತಕ್ಷಣ ನಿಮ್ಮ ನೆನಪಾಗತ್ತೆ. ಒಂದು ಒಂದು ಮೋಟಿವೇಶನ್ ಇರ್ಬೋದು ನಿಮ್ಮ ಮೂಲಕ ಕೆಲವ್ರಿಗೆ. ಅದನ್ನ ಅವರು ಫೀಲ್ ಮಾಡ್ತಾರೆ. ಒಂದು ಹ್ಯಾಪಿ ಪರ್ಸನ್ ಆಗಿ, ಒಂದು ಸ್ಟ್ರಿಕ್ಟ್ ಪರ್ಸನ್ ಆಗಿ, ಒಂದು ನಿಗೂಢ ವ್ಯಕ್ತಿಯಾಗಿ. ಏನು ಇವ್ರದ್ದು ಗೊತ್ತೇ ಆಗಲ್ಲ, ಇವ್ರದ್ದು ವ್ಯಕ್ತಿತ್ವ ಒಂಥರ ನಿಗೂಢವಾಗಿದೆಯಲ್ಲ ಅನ್ನೋ ರೀತಿ. ನಿಮ್ಮ ಹ್ಯಾಪಿನೆಸ್ಸು, ನಿಮ್ಮ ಒಂದು ಖುಷಿ, ನೀವು ಡಾನ್ಸ್ ಮಾಡ್ಬೋದು, ಹಾಡು ಹೇಳ್ಬೋದು, ಆ ಥರ ಇಲ್ಲ ಹಾಡು ಕೇಳ್ಬೋದು, ಆ ಥರ ಹ್ಯಾಪಿಯಾಗಿ ಖುಷಿಯಾಗಿರ್ತಾರೆ. ಇವತ್ತೇನೋ ಒಂದು ಸಿಚುವೇಶನ್ ನೋಡ್ತಾರೆ, ಹಾರ್ಟ್ ಬ್ರೇಕ್ ಆಗಿರುತ್ತೆ, ಇನ್ನೆದೊಳದೇ ಇಲ್ಲಪ್ಪ ಅವರು, ಮುಗೀತು ಅವರು ಕತೆ, ಇನ್ನು ಡೆತ್ತೆ ಅವರು ಅನ್ನೋ ರೀತಿ ಇರ್ತಾರೆ ನೋಡಿ. ಆ ಮೂಡನ್ನೆಲ್ಲ ಸರಿಸಿ ಅಲ್ಲೊಂದು ಖುಷಿನ ನೋಡಿ. ಕುದುರೆ ಒಂದು ಏನ್ ಹೇಳ್ತಾರೆ, ಒಂದು ಫಾಸ್ಟ್ ಕ್ವಿಕ್ ಆಗಿ ಏನ್ ಕಷ್ಟ ಇದೆ, ಈ ಹಾರ್ಟ್ ಬ್ರೇಕ್ ಇದೆ, ಅದನ್ನ ನೀವು ಕ್ವಿಕ್ ಆಗಿ ಶ್ರೀ ಕೃಷ್ಣ ಪರಮಾತ್ಮನ್ ತರ ಅದನ್ನ ನೋಡಿ ಇಲ್ಲಿ ಅದನ್ನ ತೆಗೆದು ಆಗ್ಲೇ ಶೈನ್ ಆಗ್ತಾ ಇರುತ್ತೆ. ಆ ತರ ವ್ಯಕ್ತಿತ್ವ ಉಳ್ಳವರು ಎಂಥದೇ ಸಿಚುವೇಶನ್ ಬಂದ್ರು ರಿಲ್ಯಾಕ್ಸ್ ಆಗಿ ಸಮಾಧಾನದಿಂದ ಇರ್ತಾರೆ. ಅವ್ರ ಮುಖದಲ್ಲಿ ಒಂದು ನಗು ಇರುತ್ತೆ. ಒಂದು ಈ ಸೂರ್ಯಕಾಂತಿ ಫ್ಲವರ್ ಹೇಗೆ ಅರಳಿದೆ ಆ ತರ ಒಂದು ಖುಷಿನ ನೋಡಿ. ಕಾರ್ಡ್ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಈ ತರ ಹ್ಯಾಪಿನೆಸ್ನ ನೀವು ಜೊತೆಲಿದ್ದಾಗ ನಿಮ್ಮ ಸರೌಂಡಿಂಗ್ ವ್ಯಕ್ತಿತ್ವ, ನಿಮ್ಮ ಸರೌಂಡಿಂಗ್ ಜನಗಳು ನಿಮ್ಮನ್ನ ಈ ತರ ಖುಷಿಯಾಗಿ ಇರೋದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಎಷ್ಟು ಹ್ಯಾಪಿ ಆಗಿದೆ ಅನ್ನೋದನ್ನ ಫೀಲ್ ಮಾಡ್ತಾರೆ. ಅವ್ರಿಗೂ ಕಷ್ಟ ಬಂದಿದಾಗ ನೀವು ಜೊತೆಲಿದ್ದೀರಾ ಅಂದ್ರೆ ಆ ಕಷ್ಟ, ಅಪ್ಪ ಇವ್ರ ಜೊತೆಲಿದ್ದಾರೆ, ಆ ಕಷ್ಟ ನನಗೆ ಹೊರ್ಟೋಗ್ಬಿಡುತ್ತೆ, ಒಂದು ಧೈರ್ಯ ಇರುತ್ತೆ. ಆ ತರ ಪರ್ಸನ್ ನೀವು. ದ ಎಂಪರರ್ ಆಗಿ ಒಂದು ಸ್ಟ್ರಿಕ್ಟ್ ವ್ಯಕ್ತಿತ್ವ ಉಳ್ಳವರು ಅನ್ನೋ ಒಂದು ಇಂಪ್ರೆಷನ್ ಅವ್ರಿಗೆ ಹೆಚ್ಚಾಗಿರುತ್ತೆ. ಒಂದು ಮೆಚುರಿಟಿ ಇದೆ ಇವರಲ್ಲಿ, ಒಂದು ಜ್ಞಾನ ಇದೆ, ಒಂದು ಅರಿವಿದೆ ಅವ್ರಿಗೆ. ಎಂಥದೇ ಸಿಚುವೇಶನ್ಗಳು ಬಂದ್ರೂ ಅದನ್ನ ಸಾಲ್ವ್ ಮಾಡುವಂಥ ಪವರ್, ಶಕ್ತಿ ಇವ್ರಿಗಿದೆ ಅನ್ನೋ ಒಂದು ಇಂಪ್ರೆಷನ್ನ ಅವರು ನಿಮ್ಮ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿರೋ
ವ್ಯಕ್ತಿಗಳು ನಿಮ್ಮ ಮೇಲೆ ಇಟ್ಟಿರೋವಂಥ ಇಂಪ್ರೆಷನ್ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಏನಿದೆ ನೋಡೋಣ. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳು ನಿಮ್ಮ ಮೇಲೆ ಯಾವ ಇಂಪ್ರೆಷನ್ ಇಟ್ಕೊಂಡಿದ್ದಾರೆ ಅಂದರೆ, ಇದು ಯಾರೆಲ್ಲ ಫಸ್ಟ್ ಪೈಲ್ ನೋಡ್ತಾ ಇದ್ದೀರಾ ಅವರೇ ಇದನ್ನು ನೋಡ್ತಿರ್ಬೋದು, ಕೆಲವರು ನೋಡ್ತಾ ಇರ್ಬೋದು. ಏನಂತ ಹೇಳಿದ್ರೆ, ನೀವೊಂದು ಶಿಸ್ತಿನ ಸಿಪಾಯಿ. ಎಂಥದೇ ಕಷ್ಟಗಳಿದ್ರು, ಅದನ್ನ ಹೊರೆಗಳಿದ್ರು ಒಂಟಿಯಾಗಿ ಹೋರಾಡ್ತಾ ಇರುವಂತ ವ್ಯಕ್ತಿ. ಎಲ್ಲರೂ ನಿಮ್ಮನ್ನ ಒಂದು ಡೋರಿಂದ ಆಚೆ ಇಟ್ಟಿದ್ದಾರೆ. ಒಬ್ಬರೇ ವ್ಯಕ್ತಿ ಒಂದು ಒಳ್ಳೆ ಪೊಸಿಷನ್, ಒಂದು ಒಳ್ಳೆ ಸಾಧನೆ ಮಾಡಿರುವಂತ ವ್ಯಕ್ತಿ, ಒಂದು ಮೆಚುರಿಟಿ, ಒಂದು ತಂದೆಯ ಸ್ಥಾನದಲ್ಲಿ ಎಲ್ರೂ ಭಾವನಾತ್ಮಕವಾಗಿ ಪ್ರೀತಿಸಿ ಪೋಷಿಸುವಂತ ವ್ಯಕ್ತಿ. ಏನೇ ವಿಷಯ ಇದ್ರೂ ಅದನ್ನ ಬ್ಯಾಲೆನ್ಸ್ ತಗೋಬರುವಂತ ವ್ಯಕ್ತಿ. ನಿಮ್ಮ ಒಂಟಿ ನಿಮ್ಮ ಪ್ರಯತ್ನದಿಂದ ನೀವು ಬೆಳೆದು ಒಂದು ಪ್ರಶಂಸೆನ ಗಿಟ್ಟಿಸ್ಕೊಂಡಿರೋವಂಥ ವ್ಯಕ್ತಿ, ನಂಬೋದಿಕ್ಕೆ ಅರ್ಹ ಆಗಿರೋ ವ್ಯಕ್ತಿ ಅನ್ನೋದನ್ನ ಸೂಚಿಸ್ತಾರೆ. ಒಂದು ಹಾರ್ಡ್ ವರ್ಕಿಂದ ಒಂದು ಬೆಳವಣಿಗೆ ಆಗಿ ನಿಮ್ಮದೇ ಆದ ಒಂದು ಸ್ಥಾನದಲ್ಲಿ ಒಂದು ನೋಡಿ ಇಲ್ಲಿ ಲೈಮ್ ಲೈಟ್ ಅದನ್ನ ನೀವು ತಗೊಂಡಿರೋವಂಥ ವ್ಯಕ್ತಿ ಅಂತ ಒಂದು ಪ್ರೌಡ್ ಫೀಲ್ ಮಾಡ್ತಾರೆ ನಿಮ್ಮನ್ನು ನೋಡಿ. ಎಂಥದೇ ಒಂದು ಕಷ್ಟಕರ ಸಿಚುವೇಶನ್ ಇದ್ರೂ ಅದರಿಂದ ಹೊರಗಡೆ ಬಂದು ನಿಮ್ಮ ಒಂದು ಬೆಳವಣಿಗೆ ದಾರಿಯಲ್ಲಿ ಅದನ್ನ ಮುಂದುವರಿತಾ ಇರೋದು. ಅದರಲ್ಲಿ ನೋಡಿ ಇಲ್ಲಿ ಆ ಒಂದು ಸಕ್ಸಸ್ನ, ಗ್ರೋತ್ನ, ಆ ಹಣಕಾಸಿನಲ್ಲಿ ಒಂದು ಸ್ಥಿರತೆನ ಪಡ್ಕೊಂಡಿರೋವಂಥ ವ್ಯಕ್ತಿ. ನೋಡಿ ಇಲ್ಲೂ 5 ಆಫ್ ಪೆಂಟಿಕಲ್ಸ್ ಅಲ್ಲಿ ಓದಾಡ್ತಾ ಇರೋದು ಒಬ್ಬರೇ ಒಂಟಿತನದಿಂದ. ಇಲ್ಲಿ ನೋಡಿ ಕ್ವೀನ್ ಆಫ್ ಪೆಂಟಿಕಲ್ಸ್, ಈ ಸ್ಥಾನದಿಂದ ಈ ಸ್ಥಾನಕ್ಕೆ ಬಂದಿರೋವಂಥ ವ್ಯಕ್ತಿ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ನಿಮ್ಮಲ್ಲಿ ಆ ಒಂದು ಫೆಮಿನಿಟಿ, ಒಂದು ತಾಯಿತನದ ಒಂದು ಪ್ರೀತಿ, ಎಲ್ಲಾನು ಬ್ಯಾಲೆನ್ಸ್ ತರುವಂತ ಪ್ರೀತಿನ ಅವರು ನೋಡಿ ಖುಷಿ ಪಡ್ತಾರೆ. ಕ್ವೀನ್ ಆಫ್ ವಾಂಡ್ಸ್, ಒಂದು ನ್ಯಾಯ, ನೀತಿ, ಧರ್ಮ, ಇದನ್ನ ಅವರು ನಿಮ್ಮಲ್ಲಿ ನೋಡ್ತಾರೆ. ಆ ಶಿಸ್ತುಬದ್ಧವಾಗಿ ನಿಮ್ಮನ್ನ ನೀವು ಗ್ರೋತ್ ಮಾಡ್ಕೊಂಡಿರೋದು ದಿನ ನಿಮ್ಮ ಒಂದು ಸ್ಟ್ರಗಲ್ ಇಂದ, ಒಂಟಿಯಾಗಿ ಇದ್ಕೊಂಡು ಯಾರದೇ ಒಂದು ಸಹಾಯ ಇಲ್ದೇನೆ ನಿಮ್ಮನ್ನ ನೀವು ಈ ಸ್ಥಾನಕ್ಕೆ ತಗೊಂಡು ಬಂದು ಈ ತರ ನೀವು ಒಂದು ಪ್ರಶಂಸೆ ಪಡೆದಿರೋದು. ಎಲ್ಲರೂ ನಿಮ್ಮನ್ನ ಒಂದು ಗೌರವ ಭಾವದಿಂದ ನೋಡ್ತಾರೆ. ಆ ಒಂದು ಸಮಾಧಾನ, ಸಂತೃಪ್ತಿ, ಇದನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ನಿಮ್ಮ ಒಂದು ಜ್ಞಾನನ ನೋಡಿ ಅವರು ಖುಷಿ ಪಡ್ತಾರೆ. ನಿಮ್ಮ ಸರೌಂಡಿಂಗ್ ಅಲ್ಲಿರೋ ಜನಗಳು ತುಂಬಾ ಹಾರ್ಡ್ ವರ್ಕರು. ಎಂಥದೇ ಸಿಚುವೇಶನ್ ಅವರು ಒಂಟಿಯಾಗಿ ತಮ್ಮ ಒಂದು ಸ್ಟ್ರಗಲ್ ಇಂದ ಒಂದು ಉನ್ನತ ಸ್ಥಾನಕ್ಕೆ ಬಂದಿರೋದನ್ನ ಅವರು ಒಂದು ಅಪ್ರಿಶಿಯೇಟ್ ಮಾಡ್ತಾರೆ. ನಿಮ್ಮಲ್ಲಿರೋ ಒಂದು ತಂದೆ ಆಗಿ ಪೋಷಿಸುವಂತ ಗುಣ, ಪ್ರೀತಿ, ಎಲ್ರಿಗೂ ಒಂದು ಭಾವನಾತ್ಮಕವಾದ ಪ್ರೀತಿನ ಒಂದು
ಕೊಡೋ ಅಂಥ ಗುಣ, ಎಲ್ಲನೂ ಬ್ಯಾಲೆನ್ಸಿಗೆ ಬರೋ ಅಂಥ ಒಂದು ಗುಣ, ಆ ನಿಮ್ಮ ಸ್ಟ್ರಗಲ್ನ ಅದನ್ನೆಲ್ಲ ನೋಡಿ ಅವರು ಪರವಾಗಿಲ್ಲ, ಇವರು ಒಂಟಿಯಾಗಿ ಒಂದು ಬೆಳವಣಿಗೆನ ಕಂಡವರು ನೋಡಿ. ಇಲ್ಲಿ ಒಂದು ದುಡ್ಡುಗಾಗೇನೆ ಯಾರ ಒಂದು ಸಹಾಯ ಇಲ್ಲ, ಈ ಡೋರಿಂದ ಆಚೆ ಕೂತಿದ್ದೀರಾ. ಇಲ್ಲಿ ಹಣಕ್ಕಾಗಿ ನೀವು ಕಷ್ಟಪಡ್ತಾ ಇದ್ದೀರಾ. ನಿಮ್ಮ ಸಾಮರ್ಥ್ಯನ, ನಿಮ್ಮ ಒಂದು ಹಾರ್ಡ್ ವರ್ಕು, ಆ ಕ್ರಿಯೇಟಿವಿಟಿ, ಅದರಿಂದ ನೀವು ಗ್ರೋತ್ ಆಗಿ ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ. ಕ್ವೀನ್ ಆಫ್ ಪೆಂಟಿಕಲ್ಸ್. ಆ ಒಂದು ನಿಮ್ಮಲ್ಲಿ ಆ ಸಹಾಯ ಮಾಡುವಂಥ ಗುಣ ಅವ್ರಿಗೆ ಬಹಳ ಇಷ್ಟ. ಯಾಕಂದರೆ ನೀವು ಕಷ್ಟಪಟ್ಟು ಬಂದಿರೋದ್ರಿಂದ ನೀವು ಕಷ್ಟದಲ್ಲಿರೋರಿಗೆ ಒಂದು ಸಹಾಯ ಮಾಡೋದು, ಕೈ ಹಿಡಿಯೋ ಅಂಥದ್ದು, ಅವ್ರನ್ನ ಒಂದು ತಂದೆಯಾಗಿ ಏನಾದರೂ ಒಂದು ಸಹಾಯ ಕೇಳಿದ್ರೆ ಪೋಷಿಸೋದು, ಆ ಥರ ಮಾಡೋ ಆ ಗುಣ ಅವರಿಗೆ ತುಂಬ ಇಷ್ಟ ನಿಮ್ಮ ಸರೌಂಡಿಂಗ್ ಪೀಪಲ್ಗೆ. ನೀವು ಪಟ್ಟಿರೋವಂಥ ಸ್ಟ್ರಗಲ್ಲು, ಹೊರೆ, ಅದನ್ನೆಲ್ಲ ನೋಡಿ ಅದರಿಂದ ಗ್ರೋತ್ ಆಗಿ ನಿಮ್ಮದೇ ಒಂದು ಕರಕುಶಲ, ಏನೋ ಒಂದು ಕ್ರಿಯೇಟಿವಿಟಿಯಿಂದ ಬೆಳೆದು ನಿಮ್ಮನ್ನು ನೀವು ಈ ಥರ ಸ್ಟೇಬಲ್ ಮಾಡಿಕೊಂಡು ಈ ಥರ ಎಂಪರರ್ ಆಗಿರೋದು ಭಾಳ ಜನಗಳು ನಿಮ್ಮನ್ನು ಪ್ರಶಂಸಿಸ್ತಾರೆ, ಗೌರವಿಸ್ತಾರೆ. ಎಲ್ಲ ಒಂದು ಪರಿಸ್ಥಿತಿಗೂ ಒಂದು ಜಸ್ಟಿಸ್, ಒಂದು ಬ್ಯಾಲೆನ್ಸ್ ತಗೊಂಬರೋ ವ್ಯಕ್ತಿ, ಕಷ್ಟದಲ್ಲಿರೋರಿಗೆ ಕೈ ಹಿಡಿಯೋವಂಥ ವ್ಯಕ್ತಿ, ಭಾವನಾತ್ಮಕವಾಗಿ ಸ್ಪಂದಿಸುವಂಥ ವ್ಯಕ್ತಿ ಅನ್ನೋದನ್ನು ಜನಗಳು ಗುರುತಿಸಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ನಿಮಗೆ ಅನ್ನೋದನ್ನು ಈ ಕಾರ್ಡ್ ತಿಳಿಸ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.